ಬರಹಗಾರರಿಂದನೇ ಇವತ್ತೊಬ್ಬ ಸ್ಟಾರ್ ವ್ಯಾಲ್ಯೂ ಹೆಚ್ಚಿಸ್ಕೊಳ್ತಾನೆ ಅಂದ್ರೆ ಪೇಮೆಂಟ್ ಆಚೆ ಆದ್ರೂ ತಡ್ಕೊಂಡ್ಬಿಡ್ತಾರೆ. ಆ ಹೆಸರು ಇದೆಯಲ್ಲ ಸರ್, ಅದು ನೋವಾಗ್ಬಿಡುತ್ತೆ. ಇವ್ರ ಕನಸು ಪೋಸ್ಟ್ ಪೋನು, ಮದುವೆನೂ ಪೋಸ್ಟ್ ಪೋನು, ಎಲ್ಲಾನು ಪೋಸ್ಟ್ ಪೋನು. ಜನ ಥಿಯೇಟರ್ಗೆ ಬರ್ತಾ ಇಲ್ಲ, OTT ನಲ್ಲಿ ಬಿಸ್ನೆಸ್ ಆಗ್ತಾ ಇಲ್ಲ, ಟಿವಿ ರೇಟ್ಸ್ ಹೋಗ್ತಾ ಇಲ್ಲ. ಸೊ ಒನ್ಸ್ ಅಗೇನ್ ಎಲ್ಲದಕ್ಕೂ ಮೂಲ ರೈಟಿಂಗ್. ಎಲ್ಲರನ್ನೂ ಸ್ವೀಕರಿಸ್ತಾರೆ, ಆದ್ರೆ ನಮ್ಮನ್ನ ಯಾರು ಸ್ವೀಕರಿಸ್ತಾ ಇಲ್ಲ ಅಂತ. ನಮ್ಮೂರಲ್ಲಿ ಅನ್ನ ಮಾಡ್ತಿದ್ದು ಮನೆಯಲ್ಲಿ ವಾರ ಮಾಡ್ತಾರಲ್ಲ ಅವತ್ತಿನ ದಿನ. ನಿಮ್ಮ ಅಂತ ಬರಹಗಾರರಿಂದನೇ ಇವತ್ತೊಬ್ಬ ಸ್ಟಾರ್ ವ್ಯಾಲ್ಯೂ ಹೆಚ್ಚಿಸ್ಕೊಳ್ತಾನೆ ಅಂದ್ರೆ ಬರಹಗಾರ. ಒಬ್ಬ ಸ್ಟಾರ್ ಡೈರೆಕ್ಟರ್ ಕ್ರಿಯೇಟ್ ಆಗ್ತಾನೆ ಅಂತಂದ್ರೆ ಒಬ್ಬ ಬರಹಗಾರ. ಇವತ್ತು ಬರಹಗಾರನಿಗೆ ಬೇರೆ ಲ್ಯಾಂಗ್ವೇಜ್ಗಳಿಗೆ ಹೋಲಿಸಿದ್ರೆ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ತುಂಬಾನೇ ಬೆಲೆ ಕಮ್ಮಿ ಇದೆ. ಹೌದು ಸರ್, ಹೌದು. ನಮ್ಗೆ ಆ ನಿಟ್ಟಿನಲ್ಲಿ ಯಾರೋ ಅಂದ್ರೆ ನಿಮ್ಗೆ ರೈಟರ್ ಆಗಿ ಉಳಿಬೇಕು ಅಂದ್ರೆ ಅವನಿಗೆ ತಕ್ಕದಾದ ನೀವು ಹೇಳ್ದಂಗೆ ಕ್ರೆಡಿಟ್, ಮೇನ್ ಸರ್ ಕ್ರೆಡಿಟ್. ಎಸ್, ಒಂದೊಂದ್ಸರ್ತಿ ತಡ್ಕೊಂಡ್ಬಿಡ್ತಾರೆ ಸರ್, ಪೇಮೆಂಟ್ ಆಚೆ ಆದ್ರೂ ತಡ್ಕೊಂಡ್ಬಿಡ್ತಾರೆ. ಆ ಹೆಸರು ಇದೆಯಲ್ಲ ಸರ್, ಅದು ನೋವಾಗ್ಬಿಡುತ್ತೆ. ಇವನೇನೋ ಮಾಡಿರ್ತಾನೆ, ಅದಕ್ಕೆ ಯಾರೋ ಬೇರೆಯವ್ರು ಹಾಕೊಳ್ತಾರೆ ಅಂದ್ರೆ ಅದು ನೋವಾಗುತ್ತೆ. ನೀವು ಹೇಳ್ದಂಗೆ ಎಷ್ಟೋ ಜನ ಕನಸು ಕಟ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರೆ. ಸಿನಿಮಾ ರಂಗ ಅಂದ್ರೆ ಅಯ್ಯೋ ಬಣ್ಣದ ಲೋಕ, ನಾವು ಕಲರ್ಫುಲ್ ಆಗಿರ್ಬೋದು ಅಂತ ಯೋಚನೆ ಮಾಡಿರ್ತಾರೆ. ಆ ಕಲರ್ಫುಲ್ ಲೋಕದಲ್ಲಿ ನಾವು ಇನ್ನೇನೋ ಆಗ್ಬಿಡ್ತೀವಿ, ದೊಡ್ಡದಾಗೆ ಬೆಳಿತೀವಿ ಅಂತ ಕಷ್ಟಪಟ್ಟು ಬೆಳೆದಿರ್ತಾರೆ. ಎಲ್ಲ ಊರು ತುಂಬ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿರ್ತಾರೆ, ಮಗ ನಾನು ಆ ಸಿನಿಮಾ ಮಾಡ್ತಾ ಇದ್ದೀನಿ ಕಣೋ, ನೋಡ್ತಾ ನೀನು ಸಿನಿಮಾ ನೋಡ್ತೀಯಲ್ಲ, ಟೈಟ್ಲ್ ಕಾರ್ಡಲ್ಲಿ ನನ್ನ ಹೆಸರು ಬರುತ್ತೆ ಅಂತ. ಸೊ ಅಲ್ಲಿ ಗೊತ್ತಾಗುತ್ತೆ ಅವ್ನಿಗೆ. ಖಂಡಿತ ಸರ್, ಅದು ಎರಡು ರೀತಿಯಲ್ಲಿ ಹೇಳ್ತೀನಿ ಸರ್. ನಾನು ಈಗ ಆ ಥರ ಹೌದು ಸರ್ ಆಗಿದೆ ಸರ್. ಈಗ 10 ವರ್ಷ ನಾನು ಮನೆಗೆ ಹೋಗ್ತಾ ಇರಲಿಲ್ಲ ಕರೆಕ್ಟಾಗಿ, ಯಾಕೆಂದ್ರೆ ನಿಯಮಿತವಾದ ಸಂಬಳ ಇಲ್ಲ ಅಂತ ಅಂತಿದ್ದಲ್ಲ ಸರ್. ಅವಾಗ ಅಟ್ಲೀಸ್ಟ್ ನಮ್ಮ ಮನೆಯವ್ರಿಗೆ ನೋಡು ಆ ಸೀರಿಯಲಲ್ಲಿ ನೋಡೋ ನನ್ನ ಹೆಸರು ಬರುತ್ತೆ, ಪ್ರಸಾದನ ರಘು ನಿಡುವಳಿ ಅಂತ ಇರುತ್ತೆ, ನೋಡಿದ್ಯಾ ಅಂತ. ಅದೊಂದು ಹೇಳಿ ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್. ಅಂದ್ರೆ ನನ್ನ ಮಗ ಏನೋ ಮಾಡ್ತಾ ಇದ್ದಾನೆ ಒಂದು ಏನೋ ಒಂದು ಯೋಚನೆ ಸರ್. ಎಷ್ಟೊಂದು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಆ ಥರ ಮನೆಯವ್ರಿಗೆ ಹೇಳ್ತಿರ್ತಾರೆ ಸರ್. ಕರೆಕ್ಟ್. ಡೈಲಾಗ್ ರೈಟರ್ಗಳು ನಮ್ದು ನೋಡಿ ನನ್ನ ಹೆಸರು ಬರುತ್ತೆ ಅಂತ. ಸರ್ ಎಷ್ಟು ನೋವಾಯ್ತು ಅಂದ್ರೆ ಸರ್, ಒಂದು ಸಿನಿಮಾ ಸರ್ ರಘು ನಿಡುವಳ್ಳಿ ಅಂತ ನನ್ನ ಹೆಸರು, ಊರಿನ ಹೆಸರು ಜೊತೆಗೆ ನಾನು ಹಾಕ್ಕೊಂಡಿದ್ದೀನಿ ಸರ್. ಆ ಜಾಗ ಸಾಕಾಗಿಲ್ಲ ಅಂತನೋ ಅಥವಾ ಏನೋ ರಘು ಅಂತ ಹಾಕ್ಬಿಟ್ಟಿದ್ರು ಸರ್. ನಾನು ಸರ್ ಏನ್ ಸರ್ ಇದು, ಇಲ್ಲ ಸರ್ ತುಂಬಾ ಜನ ಟೆಕ್ನಿಷಿಯನ್ ಇದ್ದಾರೆ ಅಂದ್ರೆ ಆ ಥರ ಮಾಡಿದಾಗ ಏನಾಗ್ಬಿಡುತ್ತೆ, ಅಯ್ಯೋ ಏನಕ್ಕೆ ಕೆಲಸ ಮಾಡಿದ್ವಿ, ಅದು ತುಂಬಾ ಆಗ್ಬಿಡುತ್ತೆ ಸರ್, ನೋವಾಗುತ್ತೆ. ಬರಹಗಾರರಿಗಿಂತ ನೀವು ಆಗ್ಲೇ ಹೇಳಿದ್ರು ಒಂದು ಮಾತು, ಸಿನಿಮಾ ರಂಗದಲ್ಲಿ ಬಹುದೊಡ್ಡ ಶಕ್ತಿ ಅಂತಂದ್ರೆ ಅಸೋಸಿಯೇಟ್. ಹೌದು ಅಲ್ವಾ? ಹೌದು. ಡೈರೆಕ್ಟರ್ಗೆ ಅಸೋಸಿಯೇಟ್ ಆಗಿ ಇರುತ್ತೆ ಅಂದ್ರೆ ನೀವು ಸ್ಕ್ರಾಚ್ ಇಂದ ಕೆಲಸ ಮಾಡೋಂಥ. ಅವರುಗಳು ಎಲ್ಲೋ ಮಾಡೋ ಸಿನಿಮಾದಲ್ಲಿ ಒಬ್ಬ ಸ್ಟಾರ್ ಇದ್ದಂದ್ರೆ ಸ್ಟಾರ್ ಜೊತೆಗೆ ಒಂದು ಫೋಟೋ ತಗೊಂಡು ಒಂದು ಫೇಸ್ಬುಕ್ ಅಲ್ಲೂ ಇನ್ಸ್ಟಾದಲ್ಲಿ ಹಾಕೊಳ್ತಾರೆ. ಊರಲ್ಲಿ ಏನೋ ತುಂಬಾ ಹೆಮ್ಮೆ, ಮಗ ಫೋಟೋ ತಗ್ಸ್ಕೊಂಡು ಏನೋ ಮಾಡ್ತಾನೆ ಅಂತ. ನೀವು ಹೇಳ್ದಂಗೆ ಅವನಿಗೆ ಸಂಬಳ ಕೂಡ ಸರಿಯಾಗಿ ಸಿಗ್ತಾ ಇರಲ್ಲ. ಹೌದು ಸರ್, ಹೌದು, ಖಂಡಿತ ಹೌದು. ಈ ತರದ ಸಮಸ್ಯೆ ಅನುಭವಿಸ್ತಿರೋ ಬಹಳಷ್ಟು ಜನ ಇದ್ದಾರೆ ಸರ್. ದೊಡ್ಡ ಸಮುದಾಯ ಅಂದ್ರೆ ನಾವು ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ಸಮುದಾಯ ಅಂತ ಕರಿತೀನಿ ನಾನು. ಯಾಕೆಂದ್ರೆ ನಾನು ಅಲ್ಲೇ ಇದ್ದವನು, 15 ಸಿನಿಮಾ ಕೆಲಸ ಮಾಡಿದವನು. ಇವತ್ತಿಗೂ ಒಂದು ಅಭದ್ರತೆ ಸರ್. ಏನಂದ್ರೆ ಸರ್, ಒಂದು ಹಂತದವರೆಗೂ ಒಂದು 25-26 ವರ್ಷದವರೆಗೂ ಆ ಮನೆಯವರು ಟಾಲರೇಟ್ ಮಾಡ್ಬೋದೇನೋ, ಏನೋ ನನ್ನ ಮಗ ಏನೋ ಆಗ್ತಾನೆ, ನಾಳೆ ಏನೋ ಆಗ್ಬೋದು, ಎಲ್ಲಿ ತನಕ ಸಪೋರ್ಟ್, ಎಲ್ಲಿ ತನಕ ಸರ್. ಯಾಕೆಂದ್ರೆ ಇಲ್ಲಿ ಮನೆ ಬಾಡಿಗೆ ಕಟ್ಟಬೇಕು, ಊಟ ತಿಂಡಿ ಮಾಡಬೇಕು, ಅದು ಹೇಳೋಕ್ಕಾಗಲ್ಲ ಬಿಡಿ. ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಬೆಳಗ್ಗೆ ನಮ್ಮ ಚಿಕ್ಕಮ್ಮನ ಮೇಲೆ ಊಟ ಮಾಡಿದ್ರೆ ಮತ್ತೆ ಮಧ್ಯಾಹ್ನದ ಊಟದ ಗ್ಯಾರಂಟಿನೇ ಇಲ್ಲ. ನಂತರದಲ್ಲಿ ತುಂಬ ಜನ ಸರ್, ನಾನು ಒಬ್ಬ ಅಲ್ಲ, ಉದಾಹರಣೆ ಇವತ್ತಿಗೂ ಒಂದು ಬೇಸಿಕ್ ಊಟ ತಿಂಡಿ ಅಥವಾ ಈ ಅಸೋಸಿಯೇಟ್ ಡೈರೆಕ್ಟರ್ ಅಂದರೆ ಸರ್ ಒಂದು ಏನಿರ್ತದೆ ಸರ್, ಒಂದೇನೋ ಒಂದು ಪುಸ್ತಕ ಓದಬೇಕಾಗತ್ತೆ, ಯಾವುದೋ ಈಗ ರಿಲೀಸ್ ಆಗಿರೋ ಸಿನಿಮಾನ ನೋಡಬೇಕಾಗತ್ತೆ. ಅಷ್ಟು ಅಫೋರ್ಡ್ ಮಾಡೋವಷ್ಟು ಅವನಿಗೆ ಆದಾಯ ಇರಲ್ಲ. ಕರೆಕ್ಟ್. ಈಗ ಯಾವುದೊಂದು ಕಲ್ಕಿಂತ ಒಂದು ಸಿನಿಮಾ ಬಂದಿದ್ದು ನೋಡ್ಬೇಕಂದ್ರೆ ಅವ್ನಿಗೆ ಅಷ್ಟಿಲ್ಲ. ಆ ಥರದೊಂದು ಅಂದರೆ ನಮ್ಮ ಕೆಲಸಕ್ಕೆ ಪೂರಕವಾಗಿ ನಾವೇನಾದ್ರು ಸಿದ್ಧತೆ ಮಾಡ್ಕೋಬೇಕು ಅಂದ್ರೆ ಅದಕ್ಕೂ ಒಂದು ಇರಲ್ಲ. ಅಷ್ಟೇ ಸರಿಯಾದ ವೇತನ ಸಿಗ್ಬೇಕು ಅವ್ರಿಗೆ. ಹೌದು ಸರ್, ಒಂದು ಗೌರವಯುತವಾದ್ದು ಒಂದು ಬೇಕು ಸರ್. ಯಾಕೆಂದ್ರೆ ಅವ್ರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಆ ಡೈರೆಕ್ಟ್ರಿಗೆ ಗೊತ್ತಿರುತ್ತೆ ಸರ್. ಯಾಕಿದು ನಿರ್ದೇಶಕರ ಸಂಘ ಆಕ್ಷನ್ ತಗೋಬಾರ್ದು? ಇನ್ನು ಫಿಟ್ ಈಗ ಕಾರ್ಮಿಕರ ಒಕ್ಕೂಟ ಇದಪ್ಪ, ಒಕ್ಕೂಟದಾಗ ಇಷ್ಟಿಷ್ಟು ಅಂತ ಫಿಕ್ಸ್ ಮಾಡಿದೆ, ನಿಮಗೆ ಯಾಕೆ ಮಾಡೋಕ್ಕಾಗಲ್ಲ ಸರ್? ಅದನ್ನು ಒಂದಷ್ಟು ಮೀಟಿಂಗ್ಗಳು ಎಲ್ಲ ಮಾಡಿದ್ರು. ಇದು ಏನಾಗ್ತಿದೆ ಅಂದರೆ ಇನಿಷಿಯೇಟಿವ್ನ ನನ್ಗೆ ಗೊತ್ತಿರೋ ಪ್ರಕಾರ ಸರ್ ಡೈರೆಕ್ಟರ್ ತಗೋಬೇಕಾಗುತ್ತೆ. ಇನ್ನು ಉಳಿದವರಿಗೆ ಅದರದ್ದು ಬೆಲೆ ಗೊತ್ತಿರಲ್ಲ. ಬಟ್ ಏನಾಗುತ್ತೆ ಸರ್, ಕೆಲವ್ರಿಗೆ ಹೆಸರಿರೋ ಡೈರೆಕ್ಟರ್ಗಳಾದರೆ ಮಾಡಿಬಿಡ್ಬೋದು ಸರ್. ಒಂದಷ್ಟು ಒಳ್ಳೆ ಉದಾಹರಣೆಗಳು ಇದಾವೆ ಸರ್. ಈಗ ಅಂದರೆ ಹೆಸರಿರೋ ಡೈರೆಕ್ಟರ್ ಮಂತ್ಲಿ ಸ್ಯಾಲ್ರಿ ಕೊಡಿಸ್ತಿರೋದು ಇದೆ.
ಈ ಅವರೇ ಸ್ಟ್ರಗಲಿಂಗ್ ಇರ್ತಾರಲ್ಲ ಡೈರೆಕ್ಟ್ರು, ಹಂಗಾಗಿ ಇವರು ಅವರು ಕೊಡ್ಸೋದು ಕಷ್ಟ ಆಗುತ್ತೆ ಸರ್. ಕರೆಕ್ಟ್. ಈಗ ನೋಡಿ ಇದೊಂದು ಕಷ್ಟ ಹೇಳಿದ್ರಿ ಅಸೋಸಿಯೇಟ್ದು. ಸಿನಿಮಾದಾರ ಅಂದ್ರೆ ಇನ್ನು ಮದುವೆ ಆಗದೇ ಇರೋ ಹುಡುಗರಿಗೆ ಒಂಚೂರು ಸಂಕಷ್ಟಗಳು. ಹೆಣ್ಣು ಕೊಡಲ್ಲ. ಈ ರೈತರು ಬಿಟ್ರೆ ಮೋಸ್ಟ್ಲಿ ಸಿನಿಮಾದವರೇ ಇರ್ಬೋದು ಅಲ್ವಾ? ರೈತರು ಹೆಣ್ಣು ಕೊಡಲ್ಲ ಅಂತಾರಲ್ಲ ಸರ್. ಸರ್ ಸಿನಿಮಾದ್ದು ದುರಂತ ಏನಂದ್ರೆ ರೈತರಿಗೆ ಹೆಣ್ಗಳಲ್ಲ, ರೈತರು ಶ್ರೀಮಂತರು. ಆಗ ನೋಡಿದ್ರೆ 1 ಎಕರೆ ಇದ್ದ ರೈತ ಇವತ್ತು ಕೋಟ್ಯಾಧಿಪತಿ ಬಿಡಿ. ಬಟ್ ಸಿನಿಮಾ ವಿಚಾರದಲ್ಲಿ ಹಾಗಾಗಿ ಸರ್ ದುರಂತ ಏನು ಗೊತ್ತಾ ಸರ್, ನೀವು ಊರಿಗೆ ಹೋದ ತಕ್ಷಣ ಅಥವಾ ಯಾರು ನೆಂಟರು ಸಿಕ್ಕಿದ್ರೆ ಯಾವ್ದಾರು ಮದುವೆಗೆ ಹೋದ್ರೆ ಫಸ್ಟ್ ಕೇಳೋದು ನಿಮ್ಮನ್ನ ಯಾರ್ಯಾರನ್ನ ನೋಡಿದ್ದೀರಾ, ಯಾವ ಸ್ಟಾರ್ ಗೊತ್ತು, ಈ ಕುತೂಹಲ. ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ, ಇವ್ನು ಸಿನಿಮಾದಲ್ಲಿ ಇದ್ದಾನೆ ಅಂತ ಒಂದು ಬಹಳ ಹೆಮ್ಮೆಯಿಂದ ಪ್ರೌಡಾಗಿ ಅವ್ರ ಹತ್ರನೇ ನೀವು ಹೆಣ್ಣಿನ ಪ್ರಸ್ತಾಪ ಮಾಡಿ. ಕೊಡಲ್ಲ ಅಂದ್ರೆ ನಿಮ್ಮ ಯಾಕೆ ಹಿಂಗೆ ಅಂತ ಸರ್ 2-3 ಥರ ಇದೆ. ಒಂದು ಆರ್ಥಿಕ ಭದ್ರತೆ, ಒಂದು ಇನ್ನೊಂದು ಸರ್ ಇವತ್ತಿನ ದಿನದ್ದು ಏನೇನೋ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಸಿನಿಮಾದವ್ರ ಬಗ್ಗೆ ಒಂದು ಸುದ್ದಿಗಳಾಗ್ತಾವಲ್ಲ ಸರ್, ಏನೋ ಡಿವೋರ್ಸ್ ಆಯಿತು, ಅದಾಯಿತು, ಇದಾಯಿತು. ಇದನ್ನು ತುಂಬ ಬಹುಮುಖ್ಯ ಕಾರಣ ಅಂತ ನನ್ನ ಕೊಲೀಗ್ಸ್ ಎಲ್ಲ ಹೇಳಿರೋದು ಸರ್. ಇದು ವಾಸ್ತವ. ಅದು ಹೆಂಗಾಗಿರೋ ಎಷ್ಟೋ ಜನ ಕನಸು ಕಟ್ಕೊಂಡ್ ಬಂದಿರ್ತಾರೆ. ಈ ಕಡೆ ಸಿನಿಮಾನೂ ಸರಿಯಾಗಿ ಸಿಗ್ತಲ್ಲ, ಈ ಕಡೆ ಮದುವೆ ಸೆಟ್ಲ್ ಆಗೋಣ ಅಂತಂದ್ರೆ ಅದು ಕೂಡ ಇಲ್ಲ, ಅವನ ಕೈ ತುಂಬಾ ದುಡ್ಡು ಇಲ್ಲ. ಹೆಂಗೆ ಹಿಂಗ ಎಷ್ಟೊಂದು ಜನ ಡೈರೆಕ್ಟರ್ ಆದ್ಮೇಲೆ ಮದುವೆ ಆಗಬೇಕು ಅಂತ ಅನ್ಕೊಂಡಿರ್ತಾರೆ ಸರ್. ಕರೆಕ್ಟ್. ಪಾಪ ಅದು ಸಾಧ್ಯವೇ ಆಗಲ್ಲ. ನನ್ನ ಜೊತೆಗಿರೋರೆ ಎಷ್ಟೊಂದು ಜನ ನೋಡಿದೀನಿ, ಅದು ಸಮಯ ಮೀರೋಗ್ಬಿಡುತ್ತೆ ಸರ್. ಈ ಕಡೆ ಡೈರೆಕ್ಟರ್ ಆಗಕ್ಕಾಗಲ್ಲ. ಈಗ ಡೈರೆಕ್ಟರ್ ಆಗಬೇಕು ಅಂದ್ರೆ ಅದಕ್ಕೆ ಪೂರಕವಾದ ಪ್ರೊಡ್ಯೂಸರ್ ಬೇಕು. ಪ್ರೊಡ್ಯೂಸರ್ ಹಿಡಿಯೋದು ಎಷ್ಟು ಕಷ್ಟ. ಹೌದ್ರ ಅದರಲ್ಲೂ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆ ವೈಬ್ ಇದ್ರೆ, ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಹಿಟ್ ಆಗ್ತಿದ್ರೆ ಸ್ವಲ್ಪ ಪೂರಕವಾಗಿರುತ್ತೆ ವಾತಾವರಣ. ಬರ್ತಾರ ಮುಂದೆ ಸ್ವಲ್ಪ ವಾತಾವರಣ ಪೂರಕವಾಗಿರುತ್ತೆ. ಈಗ ನಿಮ್ಮ ಮುಂಗಾರು ಮಳೆ ದುನಿಯಾ ಬಂದಾಗ ರಿಯಲ್ ಎಸ್ಟೇಟ್ ಅವರೆಲ್ಲ ಬಂದ್ಬಿಟ್ಟು ಇನ್ವೆಸ್ಟ್ ಮಾಡಕ್ ಶುರು ಮಾಡಿದ್ರು. ಅದು ಈಗ 1 ವರ್ಷದಿಂದ ಎಲ್ಲ ಸ್ವಲ್ಪ ಆಗದೆ ಇರೋದ್ರಿಂದ ಅವ್ರಿಗೆ ಏನಾಗುತ್ತೆ ಅಂದ್ರೆ ಇವ್ರ ಕನಸು ಪೋಸ್ಟ್ ಪೋನು, ಮದುವೆನೂ ಪೋಸ್ಟ್ ಪೋನು, ಎಲ್ಲಾನು ಪೋಸ್ಟ್ ಪೋನೆ. ಹಿಂಗಾಗಿ ಸಮಸ್ಯೆ ಮೇಲೆ ಸಮಸ್ಯೆ. ಇದನ್ನ ಯಾರು ಹೇಳಕ್ಕಿಲ್ಲ. ಈ ಕೇಳಿದ್ರೆ ನಿನ್ನ ಯಾರು ಬಾ ಅಂತಂದಿದ್ದು ಅಂತಾರೆ. ಅವ್ರ ಕನಸು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸರ್. ನೀವು ಹೇಳಿದಂಗೆ ಈ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬಾ ಓದ್ಕೊಂಡಿರೋರು ಬಂದಿದ್ದಾರೆ, ಅಸೋಸಿಯೇಟ್ ಒದ್ದಾಡ್ತಾ ಇದ್ದಾರೆ. ಸಾಫ್ಟ್ವೇರ್ ಕಂಪ್ನಿನವರು ಈ ಕಡೆ ಬರ್ತಾ ಇದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಒಂದಷ್ಟು ಜನ ಬಂದು ಸಿನಿಮಾಗಳು ಮಾಡ್ಕೊಂಡ್ರು, ಗೆದ್ರು, ಸೋತ್ರು, ಇದೇನೋ ಆಗ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಸಿನಿಮಾ ಸಿನಿಮಾ ಗೆದ್ರೆ ಮಾತ್ರ ಇಲ್ಲಿ ಒಂದಿಷ್ಟು ಜನಗಳಿಗೆ ಲೈಫ್ ಆಗುತ್ತೆ. ಅದಿಲ್ಲ ಅಂದ್ರೆ ಬಹಳ ಕಷ್ಟ. ಈಗಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ನೋಡ್ತಾ ಇದ್ದೀರಾ ನೀವು. ಜನ ಥಿಯೇಟರ್ಗೆ ಬರ್ತಾ ಇಲ್ಲ, OTT ನಲ್ಲಿ ಬಿಸ್ನೆಸ್ ಆಗ್ತಾ ಇಲ್ಲ, TV ರೇಟ್ಸ್ ಹೋಗ್ತಾ ಇಲ್ಲ. ಇಂಥ ಇದರಲ್ಲಿ ಅಸೋಸಿಯೇಟ್ಗಳು ಮುಂದಿನ ಭವಿಷ್ಯದ ಬಗ್ಗೆ ಹೇಗೆಲ್ಲ ಚಿಂತೆ ಮಾಡ್ಬೋದು? ಖಂಡಿತ ಸರ್, ಅವರ ಚಿಂತೆಗೆ ಪಾಪ ಕೊನೆನೇ ಇಲ್ಲ. ನನ್ನ ಅನಿಸಿಕೆ ಪ್ರಕಾರ ಇದೆಲ್ಲದಕ್ಕೂ ಉತ್ತರ ಹೊಸ ಥರದ ಕತೆ ಸಿನಿಮಾಗಳನ್ನ ಮಾಡೋದು. ನಂದೇನಂದ್ರೆ ಸರ್, ನನ್ನ ಒಪಿನಿಯನು 1-2-3 ಸಿನಿಮಾಗಳು ಚೇತರಿಕೆ ಕಂಡ್ರೆ ಮತ್ತೆ ವಾತಾವರಣ ಚಿಗಿಸ್ಕೊಳ್ಳುತ್ತೆ, ಒಂದು ಚೈತನ್ಯ ಬರುತ್ತೆ. ಅಸೋಸಿಯೇಟ್ ಡೈರೆಕ್ಟರ್ಗಳ ಆತಂಕಗಳು ಸ್ವಲ್ಪ ದೂರ ಆಗ್ಬೋದು. ಸೊ ಒನ್ಸ್ ಅಗೇನ್ ಎಲ್ಲದಕ್ಕೂ ಮೂಲ ರೈಟಿಂಗ್, ಬೇರೆ ಬೇರೆ ವಿಚಾರಗಳನ್ನ ತಂದು ಸಿನಿಮಾಗೆ ಒಗ್ಗಿಸಿ ನಾವು ಉದಾಹರಣೆ ಕೊಡಬೇಕಂದ್ರೆ ನಾವು ಮಲಯಾಳಂ ಇಂಡಸ್ಟ್ರಿನೇ ಕೊಡಬೇಕು. ಆ ಮಲಯಾಳಂ ಇಂಡಸ್ಟ್ರಿ ಥರ ಬೇರೆ ಬೇರೆ ಥರದ್ದು ಸಿನಿಮಾ. ಈಗ ಮಹೇಶ್ ಅಂಟೆ ಪ್ರತಿಕಾರಂ ಅಂತ ಒಂದು ಸಿನಿಮಾ ನೋಡಿದೆ, ಅದರಲ್ಲಿ ಅವ್ನು ಹೀರೋಯಿನ್ ಫೋಟೋಗ್ರಾಫರು, ಆ ಥರದ್ದೇನೋ ಒಂದು ಪ್ರೊಫೆಷನ್ ತರ್ತಾರೆ. ಹಿಂಗೆ ಬೇರೆ 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 ಸಿನಿಮಾಗಳನ್ನು ತಂದು ಸರ್, ಈ OTT ಏನಾಗಿದೆ ಅಂದರೆ ಇವತ್ತು ಅದೇ ನೀವು ಹೇಳ್ದಂಗೆ ನಿಮ್ಮ ಕೈಯಲ್ಲಿ ಎಂಟರ್ಟೈನ್ಮೆಂಟ್. ಹೌದು. ಈಗ ಗಾಡಿ ಕಟ್ಕೊಂಡು ಸಿನಿಮಾ ನೋಡ್ತಿದ್ರು ಅನ್ನೋದೊಂದು ಕಲ್ಚರ್ ಇತ್ತಲ್ಲ ಸರ್. ನಮ್ಮಮ್ಮ ತುಂಬಾ ಹೇಳ್ತಾರೆ, ನಾವು ನೋಡಿದ್ದೀವಿ. ನಾನಂತೂ ಬಿಡಿ ಸರ್, ನಮ್ಮ ಮನೆ ಲಕ್ಷ್ಮೀ ಥಿಯೇಟರ್ ಹಿಂದ್ಗಡೆ ಇತ್ತು ತಿಪ್ಟೂರಲ್ಲಿ. ನಾಗದೇವತೆ ಸಿನಿಮಾ ಸರ್, ಉತ್ತದೊಂದು ಸೆಟಪ್, ಥಿಯೇಟರ್ ಮುಂದೆ ಈ ಕಪ್ಪು ಹಸಿರು ಬಳೆ, ಎಲ್ಲಾರು ಮುತ್ತೈದೆಯರು ಬರೋದು, 2 ಬಳೆ ಹಾಕೊಳ್ಳೋದು, ಪಿಕ್ಚರ್ ನೋಡಕ್ ಹೋಗೋದು ಸರ್. ನೋಡಿ ಆ ಕಲ್ಚರ್, ಆ ಕಲ್ಚರ್ ಅಟ್ರಾಕ್ಷನ್ ಆಗಿರ್ಬೋದು ಸರ್. ಟೈಟ್ಲ್ ಕಾರ್ಡ್ಗೆ ಒಂದು ಸಾಂಗ್ ಬರುತ್ತೆ ಸರ್, ಅದೇನೋ ಒಂದು ಸಾಂಗ್ ಬರುತ್ತೆ, ಎಲ್ಲ ಕೈ ಮುಗಿಯೋರು ಸರ್ ಎದ್ದು. ಇಷ್ಟು ಮುಗ್ಧವಾಗಿ ಸಿನಿಮಾನ ಆಸ್ವಾದಿಸ್ತಿದ್ದಂತಹ ಒಂದು ಪ್ರೇಕ್ಷಕ ವರ್ಗ ಇದು. ಆಗಿನ ಕತೆ ಹಂಗಿತ್ತು, ಅದು ನಿರ್ದೇಶಕರು ಹಂಗೆ ಸಿನಿಮಾನ ಸರ್. ಈ ವರ್ಗ ಸೀರಿಯಲ್ಗೆ ಎಂಗೇಜ್ ಆಗಿದೆ. ಯಾವುದು ಈ ತರ ನೋಡ್ತಿದ್ದಂಥವ್ರು ಈಗ. ಇನ್ನು ಸರ್ ಈಗಿನ ಕಾಂಪಿಟೇಟಿವ್ ವಿಚಾರ ಬಂದ್ರೆ ನೀವು ವೆಬ್ ಸೀರೀಸ್ ಅವು ಇವು ಅಂತೀರ ಸರ್. ಸರ್ ವೆಬ್ ಸೀರೀಸ್ ಅಲ್ಲಿ ಏನೇನೇನೇನೇನು ಎಕ್ಸ್ಪ್ಲೋರ್ ಮಾಡಿದ್ದಾರೆ ಎಲ್ಲ. ಅದಕ್ಕೆ ಎಷ್ಟು ಜನ ರೈಟರ್ಸ್ ಬೇಕು ಸರ್? ಕರೆಕ್ಟ್. ಆ ಥರದ್ದಾದ್ರೆ ಮಾತ್ರ ನಾವು ಕಾಂಪಿಟೇಟಿವ್ ಆಗಿ ಅವರಿಗೆ ನಾವು ಬೇರೆ ಲ್ಯಾಂಗ್ವೇಜ್ ಥರ ಮಾಡೋಕ್ಕಾಗುತ್ತೆ. ಅಲ್ಲ, ನೀವು OTT ಅಂದ ತಕ್ಷಣ ಬರೀ ಬೇರೆ ಲ್ಯಾಂಗ್ವೇಜೇ ಕಾಣ್ತೀವಲ್ಲ, ಕನ್ನಡನೇ ಕಾಣೋದಿಲ್ವಲ್ಲ ಈಗ ಅಂತ ಅದೇ ಹೇಳ್ತಾರೆ ಸರ್. ಇದೇನಾಗಿದೆ ಅಂದರೆ ಕನ್ನಡದವರು ಯಾವ ಲ್ಯಾಂಗ್ವೇಜಲ್ಲಿ ಇದ್ರು ನೋಡ್ತಾರೆ ಬಿಡಿ
ಅನ್ನೋ ಒಂದು ಸದರ. ಅಲ್ಲ ಈಗಂದ್ರೆ ಕನ್ನಡಿಗರಿಗೆ ಮನೋಭಾವನೆ ಅಂತದ್ದಲ್ವಾ, ಎಲ್ಲರನ್ನೂ ಸ್ವೀಕರಿಸ್ತಾರೆ, ಅದು ನಮ್ಮನ್ನ ಯಾರು ಸ್ವೀಕರಿಸ್ತಾ ಇಲ್ಲ ಅಂತ. ಹೌದೌದು ಸರ್, ಅದು ಬದಲಾಗಬೇಕು. ಆ ಧೋರಣೆ ಅಲ್ಲಿ ಪ್ರೇಕ್ಷಕರಲ್ಲೂ ಬದಲಾಗಬೇಕು. ಅವಾಗ ಒತ್ತಾಯ ಬಂದಾಗ ಖಂಡಿತವಾಗಿ ಸರ್ ಇದು ಡಿಮ್ಯಾಂಡ್ ಅಂಡ್ ಸಪ್ಲೈ, ನಾವು ನೋಡೋದಿಲ್ಲ ಅಂತಂದ್ರೆ ಅವ್ರು ಪೂರಕವಾಗಿ ಅವ್ರೇನೋ ಒಂದು ಮಾಡ್ತಾರೆ, ಕ್ರಮ ತಗೋತಾರೆ. ಕನ್ನಡದಲ್ಲೇ ಮಾಡಬೇಕು, ಕನ್ನಡದಲ್ಲೇ ಡಬ್ ಮಾಡಬೇಕು, ಅಥವಾ ಕನ್ನಡದ್ದೇ ಒರಿಜಿನಲ್ ವೆಬ್ ಸೀರೀಸ್ ಬರಬೇಕು, ಇದೆಲ್ಲ ಆಗುತ್ತೆ. ಆಗಬೇಕು ಅಂದ್ರೆ ನಮ್ಮ ಪ್ರೇಕ್ಷಕರನ್ನು ಎಚ್ಚೆತ್ಕೊಂಡು, ಈಗ ನಾವು ತುಂಬಾ ಉದಾರಿಗಳು, ಎಲ್ಲವನ್ನು ಆಯಾ ಲ್ಯಾಂಗ್ವೇಜ್ ಅಲ್ಲೇ ನೋಡ್ಬಿಡ್ತೀವಿ ಅಂತಂದಾಗ ಬಿಡಮ್ಮ ಅದಕ್ಕೆ ಯಾಕೆ ಎಕ್ಸ್ಟ್ರಾ ದುಡ್ಡು ಖರ್ಚು ಮಾಡಬೇಕು ಅನ್ನೋದೊಂದು ಧೋರಣೆ ಬರುತ್ತೆ. ಅವ್ರು ಬಿಸ್ನೆಸ್ಸಿಗೆ ಕೂತಿರೋರು, ಕಲೆ ನಮ್ದು, ಅವ್ರದ್ದು ವಾಣಿಜ್ಯ. ಓಕೆ, ಇಷ್ಟು ವರ್ಷಗಳ ಕಾಲ ಬರವಣಿಗೆನೇ ಮಾಡ್ಕೊಂಬಂದ್ರಿ, ಏನಾದರೂ ಡೈರೆಕ್ಷನ್ ಮಾಡೋ? ಖಂಡಿತ ಸರ್ ಈಗ ಬರವಣಿಗೆ ಅಂತ ವಿಚಾರಕ್ಕೆ ಬಂದರೆ ನನ್ನ ಅನಿಸಿಕೆ ಪ್ರಕಾರ ನಾನೊಂದು ಪ್ರೈಮರಿ ಸ್ಟೇಜಲ್ಲಿ ಇದ್ದೀನಿ. ಅಂದರೆ ಡೈಲಾಗ್ ರೈಟಿಂಗ್ ಬರೋದು ಕತೆ, ಚಿತ್ರಕಥೆ ಎಲ್ಲ ಆದಮೇಲೆ. ಸೊ ಈಗ ಇದ್ರ ಮುಂದುವರೆದ ಭಾಗವಾಗಿ ಕಥೆಗಾರನಾಗಬೇಕು ಅಂತ ರಾಯಲ್ ಅಂತ ಒಂದು ಸಿನಿಮಾ, ದಿನಕರ್ ತೂಗುದೀಪ್ ಅವರು ಡೈರೆಕ್ಟರ್, ನಂದೇ ಕತೆ. ಅದಾದಮೇಲೆ ಒಂದಷ್ಟು ಕತೆಗಳನ್ನ ಮಾಡ್ತಾ ಇದ್ದೀನಿ. ನನಗೊಂದು ಸ್ವಲ್ಪ ನಂಬಿಕೆ ಬಂದ ಕೂಡಲೇ ಒಂದು ಅಪ್ರೋಚ್ ಮಾಡಿ ಡೈರೆಕ್ಷನ್ ಮಾಡಬೇಕು ಅನ್ನೋದು ಸಿದ್ಧತೆ ಮಾಡ್ಕೋತಾ ಇದ್ದೀನಿ ಸರ್. ಓಕೆ, ಹಳ್ಳಿಲಿದ್ದಾಗ ಇನ್ನು ಓದ್ತಾ ಇದ್ರಿ, ಅವಾಗ ಅನ್ನ ಅಂದ ತಕ್ಷಣ ತುಂಬ ಇಷ್ಟಪಡ್ತಾ ಇದ್ರಿ, ಅನ್ನ ಊಟ ಮಾಡ್ಬೇಕಂತ ಹೊಡೆದಾಡ್ತಾ ಇದ್ರಿ ಅಣ್ಣ ತಮ್ಮ ನೀವಿಬ್ಬರು ಸೇರಿ. ಈಗ ತೃಪ್ತಿ ಆಗೋಷ್ಟು ಅನ್ನ ಸಿಗ್ತಾ ಇದೆ, ತುಂಬ ಕೆಲಸ ಸಿಕ್ಕಿದೆ. ಆಮೇಲೆ ಸರ್ಕಾರ ಅನ್ನ ಭಾಗ್ಯ ಅಂತ ಬಂದಾಗ ನೀವೊಂದು ಮಾತು ಹೇಳಿದ್ರಿ ಸರ್, ತುಂಬ ಒಳ್ಳೆಯದು, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನಾವು ಏನಾಗುತ್ತೆ ಜನರಲೈಸ್ ಮಾಡಿ ಮಾತಾಡೋಕ್ಕೆ ಶುರು ಮಾಡ್ಬಿಡ್ತೀವಿ ಸರ್. ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಈಗ ನಾನು ಹೇಳ್ತಿರೋದು, ನಿಮಗೆ ಯಾವುದೋ ಸಿದ್ಧಾಂತ ಇದ್ದರೆ ಇರಲಿ, ತೊಂದರೆ ಇಲ್ಲ. ಸಿದ್ಧಾಂತ ನಿಮ್ಮಷ್ಟಕ್ಕೆ ಇಟ್ಕೊಳ್ಳಿ, ಆದರೆ ಒಂದು ಜೀವಪರತೆ ಎಲ್ಲರಿಗೂ ಇರಬೇಕು. ಅದನ್ನು ಯಾರೋ ಇದು ಮಾಡಿದಾಗ ನಾನು ನನ್ನ ಅನಿಸಿಕೆನ ವ್ಯಕ್ತಪಡಿಸಿದ್ದೆ. ಅನ್ನಭಾಗ್ಯ ಅನ್ನೋದು ಸರ್ ಗೌರ್ಮೆಂಟ್ ಸ್ಕೀಮು ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆ ವ್ಯಾಪ್ತಿಯಲ್ಲಿ ನಾನು ನೋಡ್ತೀನಿ ಸರ್ ಅದನ್ನ. ಅದು ಸರ್ ನನ್ನ ಅನಿಸಿಕೆ, ನನ್ನ ಅನುಭವ, ನಾವು ರಾಗಿ ಸೀಮೆ ಜನ, ಓಕೆ, ನಮ್ಮಲ್ಲಿ ರಾಗಿನೇ ಪ್ರಧಾನವಾಗಿ, ನಾವು ಬಾಣವರ ಕಡೂರು ಸೀಮೆಯವರವರು ರಾಗಿನೇ ಪ್ರಧಾನವಾದ್ದು ಸರ್. ನಮ್ಮೂರಲ್ಲಿ ಅನ್ನ ಮಾಡ್ತಿದ್ದು ಆ ಮನೆಯಲ್ಲಿ ವಾರ ಮಾಡ್ತಾರಲ್ಲ ಅವತ್ತಿನ ದಿನ, ವಾರಕ್ಕೊಂದ್ಸತಿ ದೇವ್ರಿಗೆ ವಾರ ಮಾಡ್ತಾರಲ್ಲ ಸರ್, ಅವತ್ತು ನಮ್ಮ ಅಜ್ಜಿ ಒಂದು ಗಾದೆನೇ ಹೇಳೋರು ಸರ್, ಒಡ್ ತುಂಬ ಮುದ್ದೆ ಬಾಯಿ ತುಂಬ ಬಾನ ಅನ್ನೋರು. ಬಾನ ಅಂದ್ರೆ ಅನ್ನ. ಅನ್ನ ಅನ್ನೋದು ಅಷ್ಟು ನಮಗೆ ಅಪರೂಪ. ಅದು ಹೆಂಗೆ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಾನು ಯಾವ್ದಾರು ಮದುವೆಗೆ ಹೋದ್ರೆ ಸರ್ ಫಸ್ಟ್ ಅನ್ನ ಹಾಕ್ಸ್ಕೊಂಡ್ಬಿಡ್ತಿದ್ದೆ, ಅನ್ನ ತಿನ್ಬೇಕು ಅಂತ, ಆ ಕ್ರೇವಿಂಗ್, ಅನ್ನ ತಿನ್ಬೇಕು ಅಂತ. ಈ ಸೊಸೈಟಿಲಿ ಅಕ್ಕಿ ಕೊಡೋಕೆ ಶುರು ಮಾಡಿದ್ರು ಸರ್ ಅವಾಗ, ನಾನು ಒಂದು SLC ಇದ್ದಾಗ, ಅಲ್ಲ ನಮ್ಮ ಹೈಸ್ಕೂಲಲ್ಲಿ ಇದ್ದಾಗ ಸರ್. ಅದು ಏನಾಗೋದು ಅಂದರೆ ಸರ್, ನಮ್ಮಮ್ಮ ಅಕ್ಕಿ ತರೋರು ಒಂದು ಲಿಮಿಟೆಡ್, ನಾವು ಅಂಗಡಿಯಿಂದ ಅಕ್ಕಿ ತರೋಷ್ಟು ಅನುಕೂಲಸ್ಥರಲ್ಲ, ಸೊಸೈಟಿ ಅಕ್ಕಿ ಅಷ್ಟೇ. ನನ್ನ ತಮ್ಮನಿಗೆ ಬೇಗ ಸ್ಕೂಲ್ ಬಿಡುತ್ತೆ, ನನಗೆ ಸ್ವಲ್ಪ ಲೇಟಾಗಿ ಸ್ಕೂಲ್ ಬಿಡುತ್ತೆ. ಅವನು ಓಡೋಡು ಬಂದ್ಬಿಟ್ಟು ನಮ್ಮಮ್ಮ ಏನೋ ಒಂದು ಇಟ್ಟಿದ್ರು ಅದನ್ನ ಪೂರ್ತಿ ತಿಂದ್ಬಿಡೋನು. ಅಯ್ಯೋ ನನಗೆ ತಡ್ಕೊಳಕ್ಕಾಗಲ್ಲ ಸರ್ ಅದು ಮಚ್ಚು ತಗೊಂಡು ಅಟ್ಟಿಸ್ಕೊಂಡು ಹೋಗ್ಬಿಟ್ಟಿದ್ದೀನಿ ತಿಫ್ಟೂರಲ್ಲಿ. ಇದು ನಾನು ನೋಡಿದ್ದೀನಿ, ನಾನು ಒಬ್ಬನೇ ಅಲ್ಲ, ಇದು ನಂದೇನು ಸಪ್ರೇಟ್ ಕತೆ ಅಲ್ಲ, ನಮ್ಮ ಊರಿನ ಪ್ರತಿಯೊಬ್ಬರ ಕತೆ ಸರ್ ಇದು. ಸೊ ಹಂಗಾಗಿ ಅನ್ನಭಾಗ್ಯ ಅನ್ನೋದು ಬೆಲೆ ಏನು, ಅದೆಷ್ಟು ಅವಶ್ಯಕತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಸರ್. ಅಷ್ಟು ಕಷ್ಟಪಟ್ಟಿದ್ರೆ ಈಗ ಅನ್ನ ಹಾಕೋ ಅಷ್ಟರ ಮಟ್ಟಿಗೆ ನೀವು ಬೆಳೆದ. ಹೌದು, ಅದು ನಿಮ್ಮ ಶ್ರಮ, ಆಮೇಲೆ ನಿಮ್ಮ ಬರವಣಿಗೆಯ ಶಕ್ತಿ ಅಂತ ಹೇಳ್ಬೋದು. ಈಗ ಯಾವ್ಯಾವ ಸಿನಿಮಾ ಕೆಲಸ ನಡೀತಾ ಇದೆ ನಿಮ್ಮದು ಸರ್? ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಸಿನಿಮಾ ನಡೀತಿದೆ, ಮತ್ತು ನಮ್ಮ ಜಯತೀರ್ಥ ಸರ್ ಜೊತೆ ಮತ್ತು ಹರ್ಷ ಸರ್ ಜೊತೆ ಒಂದಷ್ಟು ಡಿಸ್ಕಷನ್ಗಳಾಗ್ತಿದೆ. ಮತ್ತು ಶಿವರಾಜ್ ಕುಮಾರ್ ಅವ್ರ ಮಗಳು ಒಂದು ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಅದು ಫೈರ್ ಫ್ಲೈ ಅಂತ ಹೊಸಬ್ರು. ಮತ್ತೆ ನಮ್ಮ ಅಜನೀಶ್ ಲೋಕನಾಥ್ ಒಂದು ಫಸ್ಟ್ ಟೈಮ್ ಒಂದು ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಜಸ್ಟ್ ಮ್ಯಾರಿಡ್ ಅಂತ, ಬಾಬಿ ಅನ್ನೋರು ಡೈರೆಕ್ಟ್ರು. ಮತ್ತೆ ಗರುಡ ರುದ್ರ ಪುರಾಣ ಅಂತ ಸರ್, ರಿಷಿ ನಮ್ಮ ನಂದೀಶ್ವರ ಡೈರೆಕ್ಟ್ರು. ಈ ಥರದ ಒಂದಷ್ಟು ಸಿನಿಮಾಗಳಾಗ್ತದೆ ಸರ್. ಓಕೆ, ಒಟ್ಟಾರೆ ರಘು ನಿಡುವಳ್ಳಿ ಬರವಣಿಗೆ ಮೂಲಕ ಸಿನಿಮಾ ರಂಗದಲ್ಲಿ ಈಗ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಸಂಭಾಷಣೆಗಾರ. ಒಂದಿಷ್ಟು ಸಿನಿಮಾಗಳಿಗೆ ಅವರದೇ ಆದ ಶೈಲಿಯಲ್ಲಿ ಬರವಣಿಗೆನ ಬರೆಯೋ ಮೂಲಕ ಗುರುತಿಸ್ಕೊಂಡ್ರು. ಅಷ್ಟೇ ಅಲ್ಲ, ಬರವಣಿಗೆಯ ಶಕ್ತಿ ಏನು ಅಂತಲೂ ಕೂಡ ತೋರಿಸ್ಕೊಟ್ಟಿದ್ದಾರೆ. ಇಂತಹ ಅನೇಕ ಬರಹಗಾರರು ಕನ್ನಡ ಚಿತ್ರರಂಗದಲ್ಲಿ ಇದ್ದಾರೆ, ಆದರೆ ತೆರೆಮರೆಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವರು ಕೂಡ ಮುಂಚೂಣಿಯಲ್ಲಿ ಬರಬೇಕು, ಹೇಗಿರಬೇಕು ಅನ್ನೋ ಥರದ ಮಾತುಗಳನ್ನು ನಮ್ಮ ರಘು ಹೇಳಿದರು. ರಘು, ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಜರ್ನಿ ಬಗ್ಗೆ ಮಾತಾಡಿದ್ರಿ, ನಿಮ್ಮ ಸಿನಿಮಾ ಮತ್ತು ಸಿನಿಮಾ ಬರವಣಿಗೆ ಹೇಗೆಲ್ಲ ಕಷ್ಟಪಟ್ಟರೆ ಹೇಗೆಲ್ಲ ಬಂದ್ರಿ ಅನ್ನೋದು ಕೂಡ ಹೇಳಿದ್ರಿ. ಮುಂದಿನ ನಿಮ್ಮ ಬರವಣಿಗೆ ಪಯಣ ಮುಂದುವರಿಲಿ, ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳಿಗೆ ನಿಮ್ಮ ಬರಹ ಇರಲಿ ಅಂತ ಹೇಳ್ತಾ ಮಾತನ್ನ ಮುಗಿಸೋಣ. ನಮಸ್ಕಾರ. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಂಥ ಕರ್ನಾಟಕ ಟಿವಿಗೆ ಮತ್ತು ನಿಮಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು.